ಒಳೆಯುವುದೆಲ್ಲವೂ. ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 17ನೇ ವಚನ. ನೀನು ನನ್ನ ವಿಷಯದಲ್ಲಿ ನಾನು ಐಶ್ವರ್ಯವಂತನು, ಸಂಪನ್ನನು, ಒಂದರಲ್ಲಿಯೂ ಕೊರತೆಯಿಲ್ಲದವನು ಎಂದು ಹೇಳಿಕೊಳ್ಳುತ್ತೀ, ಆದರೆ ನೀನು ಕೇವಲ ದುರ್ವ್ಯವಸ್ಥೆಯಲ್ಲಿ ಬಿದ್ದಿರುವಂಥವನು, ದೌರ್ಭಾಗ್ಯನು, ದರಿದ್ರನು, ಕುರುಡನು, ಬಟ್ಟೆಯಿಲ್ಲದವನು ಆಗಿರುವುದನ್ನು ತಿಳಿಯದೇ ಇದ್ದಿ ಎಂಬುದಾಗಿ ತಿಳಿಸುವವನಾಗಿದ್ದಾನೆ. ಕ್ರಿಸ್ತ ಶಕ 60ರಲ್ಲಿ ಲಹೋದಿಕೆಯ ನಗರವು ಪ್ರಬಲ ಭೂಕಂಪವನ್ನು ಎದುರಿಸಿತು. ಆವಾಗ ರೋಮ್ ಚಕ್ರವರ್ತಿಯಾದ ನೀರೋ ಆರ್ಥಿಕ ಸಹಾಯವನ್ನು ನೀಡುತ್ತೇನೆ ಎಂದು ಹೇಳಿದರು. ಲಹೋದಿಕೆಯ ಪಟ್ಟಣದ ಜನರು ಅದನ್ನು ತಿರಸ್ಕರಿಸಿ ಈ ವಿಪತ್ತಿನ ಮಧ್ಯೆಯೂ ತಾವು ಪ್ರಸಿದ್ಧ ಶ್ರೀಮಂತರಾಗಿದ್ದರಿಂದ ತಾವೇ ತಮ್ಮ ಪಟ್ಟಣವನ್ನು ಪುನರ್ನಿರ್ಮಾಣ ಮಾಡಿಕೊಂಡರು. ಇದೇ ರೀತಿಯಲ್ಲಿ ಕೊನೆ ಕಾಲದ ಸಭೆ ದೇವರ ಅನೇಕ ಸತ್ಯವೇದದ ಸತ್ಯದಲ್ಲಿ ಶ್ರೀಮಂತರಾಗಿದ್ದಾರೆ, ಪ್ರವಾದನೆಗಳನ್ನು ಅರ್ಥ ಮಾಡಿಕೊಂಡಿದ್ದಾರೆ, ವಾಸ್ತವವಾಗಿ ಬೇರೆ ಸಭೆಗಳಿಗಿಂತ ಹೆಚ್ಚಿನ ಬೆಳಕನ್ನು ಹೊಂದಿದ್ದಾರೆ. ಆದಿಸಭೆಯ ಪೂರ್ವಜರಾದಂತಹ ಪ್ರವಾದಿಗಳು, ಅಪೋಸ್ತಲರು ಮತ್ತು ಸತ್ಯಕ್ಕಾಗಿ ಹುತಾತ್ಮರಾದವರನ್ನು ನೋಡಿದ್ದಾರೆ. ಆದರೂ ಸಹ ಈ ಸಭೆ ಲಹೋದಿಕೆಯ ಹಾದಿಯಲ್ಲಿ ಹೋಗುತ್ತಿದೆ. ಹೀಗೆ ಎಲ್ಲವನ್ನ ತಿಳಿದುಕೊಂಡಿದ್ದರೂ ಭೌತಿಕವಾಗಿ ಲೋಕದ ಹಂತಕ್ಕೆ ಸಿದ್ಧರಾಗಿದ್ದಾರೆ, ಆದರೆ ಆತ್ಮಿಕವಾಗಿ ಸಿದ್ಧರಾಗಿದ್ದಾರೆಯೇ ಎನ್ನುವ ಪ್ರಶ್ನೆ ಕಾಡುತ್ತಿದೆ. ಹಾಗೆಯೇ ಇತಿಹಾಸದಲ್ಲಿ ಬೇರೆ ಎಲ್ಲ ಸಭೆಗಳಿಗಿಂತಲೂ ಈ ಸಭೆಗೆ ದೇವರು ಹೆಚ್ಚಿನ ಸತ್ಯವನ್ನು ನೀಡಿದ್ದಾನೆ. ಆದರೆ ಆ ಸತ್ಯವನ್ನು ನಮಗೆ ಹೇಗೆ ಬೇಕೋ ಹಾಗೆ ಉಪಯೋಗಿಸಿಕೊಂಡು ನಮ್ಮ ಹೃದಯಗಳನ್ನು ಪರಿಶುದ್ಧ ಮಾಡಿಕೊಳ್ಳುವುದಕ್ಕಿಂತ ಬದಲಾಗಿ ಈ ಸತ್ಯವನ್ನು ಆಟಿಕೆಯ ವಸ್ತುಗಳ ರೀತಿಯಲ್ಲಿ ಮಾಡಿಕೊಂಡಿದ್ದೇವೆ. ಆದರೆ ದೇವರು ಹೊರಗಿನ ತೋರಿಕೆಯನ್ನಲ್ಲ, ನಮ್ಮ ಹೃದಯವನ್ನು ನೋಡುವವನಾಗಿದ್ದಾನೆ. ಇಲ್ಲಿ ಯೇಸು ಸ್ವಾಮಿ ನಮ್ಮನ್ನು ಬಡವರು ಎಂದು ಖಂಡಿಸುತ್ತಿಲ್ಲ, ಯಾಕೆಂದರೆ ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು, ಪರಲೋಕ ರಾಜ್ಯ ಅವರದು ಎಂಬುದಾಗಿ ಹೇಳುವವನಾಗಿದ್ದಾನೆ. ಆದರೆ ಸಭೆ ಅಹಂಕಾರದಿಂದ ಕ್ರಿಸ್ತನನ್ನು ಬಿಟ್ಟು ನನಗೆ ಏನೂ ಕೊರತೆ ಇಲ್ಲ ಎಂದು ತಿಳಿದುಕೊಂಡಿರುವುದು ವಿಪರ್ಯಾಸವೇ. ಆದುದರಿಂದ ಆತ್ಮಿಕ ಜ್ಞಾನ ನಮಗೆ ಇದ್ದರೂ ಸಹ ನಾವು ಸತ್ತವರಾಗಿರುವುದರಿಂದ ನಮ್ಮ ಸ್ಥಿತಿಯನ್ನು ಅರಿತುಕೊಂಡು ಎಚ್ಚರಗೊಂಡು ಜೀವಿಸೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಿಯ ವೀಕ್ಷಕರೇ, ಸತ್ಯವೇದ ಅಧ್ಯಯನ ಮತ್ತು ಪ್ರಾರ್ಥನಾ ಮನವಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ಸಂಖ್ಯೆಗೆ ಸಂಪರ್ಕಿಸಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.